ನನಗೆ ಅವ್ರನ್ನೇ ಕೇಳಿ ಅಂತ ಹೇಳಿದೆ. ನೀವೊಂದು ಪ್ರಯತ್ನ ಮಾಡೋದೈತೆ, ಅವ್ರ ಮನೆ ಹತ್ರ ಕೇಳ್ಬೋದಾಯ್ತಲ್ಲ ಮಾಧ್ಯಮದವರು ಯಾಕೆ ಬರ್ತಾ ಇಲ್ಲ ಅಂತ. ಹೋಲಿ ಸಿನಿಮಾ ಗೆದ್ದಿದೆ. ಮುಂಚೆ ಈಗ ರಾಕ್ಲೈನ್ ವೆಂಕಟೇಶ್ ಅವರು ಬಿಟ್ಟು ಮಾತಾಡ್ದು ಚೇಂಬರಿಂದನೂ ಮಾತಾಡಿದ್ದಾರೆ. ಯಾರಿಗೂ ಬೆಲೆ ಇಲ್ಲ ಅಂತಾರೆ. ಅಷ್ಟು ದೊಡ್ಡ 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 ಇದನ್ನ ಹಂಗಿದ್ರೆ ನೀನು ಗೆದ್ದಿರೋದೇ ನೀನು ಪ್ರೇಕ್ಷಕರಿಂದ ಅಮ್ಮ ಬಂದ್ಬಿಟ್ಟು ಅಟ್ಲೀಸ್ಟ್ ಬಂಡವಾಳ ಗೆದ್ದಿವಿ. ನೀನು ಬೇರೆ ಆಯಿತು ರಿಲೀಸ್ ಅಂತ ಡೌಟ್ ಇತ್ತಲ್ವ, ಸಿನಿಮಾ ಗೆದ್ದಿರ್ತಾನೆ ಈಗಲೂ ಬರ್ಬೇಕು ತಾನೆ. ಬರ್ತಾನೆ ಯಾರು ಕೇರ್ ಮಾಡಲ್ಲ ಅಂತ ನೀನು ಬೆಲೆ ಕೊಡ್ತಾ ಇರ್ಕಂದ್ರೆ. ಅದಕ್ಕೆ ನಾವು ಅಧ್ಯಕ್ಷರಿಗೂ ಮನವಿ ಅವತ್ತು ಮನವಿ ಕೊಟ್ಟಿದ್ದೀವಿ, ಇವತ್ತು ಕಂಪ್ಲೇಂಟೇ ಕೊಡ್ತಾ ಇದ್ದೀವಿ. ಇವತ್ತು ಆಕ್ಷನ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಈ ರೀತಿ ಮಾಡ್ತು ಅಂತ ಅಂದರೆ ನಾನೊಬ್ಬ ಅಲ್ಲ, ನಾಳೆ ದಿನ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೊಂಡು ಏನಂತ ಅನ್ಸಲ್ಲ ಹೇಳ್ತಾರೆ. ಅಟ್ಲೀಸ್ಟ್ ಪಬ್ಲಿಸಿಟಿ ಬರ್ಬೇಕು ತಾನೆ ಜನ. ಅಟ್ಲೀಸ್ಟ್ ಗೆದ್ದಿದೆ ಈಗಲಪ್ಪ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿ ಮಾಡು. ಎಲ್ಲ ಒಂದು ಕಡೆ ನಿಮ್ಗೆ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಳಿಯಿಂದ ಬರ್ತಾಯಿದ್ದೀನಿ ಬೆಳಗಾವಿಯಿಂದ ಬರ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಂದರೆ ನಾವು ಮುಂಚೆ ಹೇಳಿರಲ್ವ. ಏನು ಶಿವಣ್ಣ ಅವ್ರಿಗೆ ಏನು ಸಂಬಂಧ, ಉಪೇಂದ್ರಿಗೆ ಏನು ಸಂಬಂಧ, ಸುದೀಪ್ ಅವ್ರಿಗೆ ಏನು ಸಂಬಂಧ, ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಶ್ವಿನಿ ಅವ್ರಿಗೆ ಏನು ಸಂಬಂಧ, ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ. ಇವ್ರುಗಳು ಸ್ವಂತ ಕನ್ನಡದಲ್ಲಿ ಇರೋರನ್ನೇ ಇವ್ರುಗಳು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಅವ್ರದ್ದು ಏನು ಬೇಕು ಎಲ್ಲ ತಗೊಂಡ್ಬಿಟ್ಟು ₹1 ಕಡಿಮೆ ಆದ್ರೂ ಇವರು ಒಂದು ಡೇಟಿಗೆ ಬರೋಲ್ಲ, ಒಂದು ಡಬ್ಬಿಂಗ್ ಬರೋಲ್ಲ. ಈಗ ಕೇಳಿ ಓಪನ್ಗೆ ಬರಲಿ, ಡಿಬೇಟಿಗೆ ಕೂತ್ಕೊಳ್ಳಿ. ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದೆ ಅಂದರೆ ಬಂದು ಓಪನಾಗಿ ಹೇಳಿ, ಆಮೇಲೆ ಕಂಪ್ಲೇಂಟ್ ಮಾಡಲಿ. ನಾವು ಓಪನಾಗಿ ಹೇಳ್ತಾ ಇದ್ದೀವಲ್ಲ. ಅದು ಬಿಟ್ಬಿಟ್ಟು ನೀ ಎಲ್ಲರಿಗೂ ದೊಡ್ಡ ಮನುಷ್ಯ ನಮ್ಮ ಮನೆ ನಂಗಿರ ಹಾಂ. ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು, ಅವ್ರಿಗೊಂದು ಬೆಲೆ ಇಲ್ವ. ಎಲ್ಲರೂ ಪ್ರೇಕ್ಷಕರು ಕೇಳ್ತಾರೆ, ರಾಗಿನವ್ರನ್ನ ಕೇಳ್ತಾರೆ, ಸಾಧಕ ಹೋಗಿನ ಯಾರು ಕೇಳ್ತಾ ಇಲ್ಲ. ಹೀರೋಯಿನ್ ಬರ್ತಾ ಇಲ್ಲ, ಹೀರೋಯಿನ್ ಅಂತ ಕೇಳಿದಾಗ ನಾವೇನು ಅಸರ್ ಕೊಡೋಣ. ನಾವು ತಡ್ಕೊಂಡು ಹೋಗ್ಲಿ. ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ. ಫಸ್ಟ್ ರಿಲೀಸ್ ಮಾಡಿದಾಗ ಬರೀ 2 ಸಲ ಬಂದಿದೆ ಅಷ್ಟೇ. ಸೆಕೆಂಡ್ ಇದರಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕೋಬಿಟ್ಟು ನಾವು ಎಲ್ಲರೂ ಕತೆ ಹೋಗಿ ಬಂದರೆ ಬರ್ತಾಯಿದ್ದೀನಿ ಅಂತಂದರೆ ಈ ಅಮ್ಮಂಗಾರೆ ಎಲ್ಲಂಗದ ದೊಡ್ಡ ಮನುಷ್ಯನಂಗಾರೆ ಎಲ್ಲರೂ ಮೀರಿಸಿ ಬೆಳೆದಿದ್ದೆ ಅಮ್ಮ. ಅಥವಾ ಎಮ್ಮನೇ ಸ್ವಂತ ಬೆಳೆದಿರೋದು. ಯಾರು ಪ್ರೇಕ್ಷಕರು, ಚೇಂಬರು, ಕಲಾವಿದರು ಯಾರಿಗೂ ಬೆಲೆ ಇಲ್ವ ಹಂಗಿದ್ರೆ ಭಾಳ ತಪ್ಪು. ಅಧ್ಯಕ್ಷ, ನಾನು ಮನವಿ ಮಾಡ್ಕೋತಾ ಇಲ್ಲ, ನಾನು ದೇವರ ಇದು ರಿಕ್ವೆಸ್ಟ್. ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ಆ ಎಮ್ಮನ ಮೇಲೆ ಆಕ್ಷನ್ ತೊಗೊಳ್ಳೇಬೇಕು. ಬೇಡ ನಮಗಿನ್ನು ಬರ್ದೇನೆ ಏನೋ ಎಮ್ಮನ ನಂಬ್ಕೊಂಡೆ ನಾವು ಇದು ಮಾಡಿಲ್ಲ. ಇನ್ನು ನಮ್ಗೆ ಗೊತ್ತಿದೆ ಸಿನಿಮಾ ಹೆಂಗಿರು ಪ್ರೇಕ್ಷಕರು ಗೆಲ್ಸವ್ರೆ. ಬೇರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಸಿನಿಮಾ ನಾವು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ನಾವು ಕರೆಯೋದಿಲ್ಲ ಎಮ್ಮನ್ನು. ಇಷ್ಟೊಂದು ಏನು ಹೋಗೋದು ಕರೆ ಅಂತ ಹಣೆ ಬರ ನಮಗೂ ಇಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮದವರು ಅಷ್ಟೇ ಪಬ್ಲಿಸಿಟಿ ಮಾಡಿ ದಯವಿಟ್ಟು ಆ ಎಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಯಾಕಮ್ಮ ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ಪ್ರೊಡ್ಯೂಸರ್ ಕಡೆಯಿಂದ ಸಮಸ್ಯೆ ಇದೆಯಾ, ಡೈರೆಕ್ಟರ್ ಕಡೆಯಿಂದ ಸಮಸ್ಯೆ ಇದೆಯಾ, ಹೀರೋ ಕಡೆಯಿಂದ ಸಮಸ್ಯೆ ಇದೆಯಾ, ಯಾರ ಕಡೆಯಿಂದ ಸಮಸ್ಯೆ ಆಗಿದೆ ಓಪನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಬಂದು ಚೇಂಬರಿಗೆ ಕಂಪ್ಲೇಂಟ್ ಮಾಡ್ತೀಯ ಮಾಡು, ಬೇರೆ ಎಲ್ಲದೂ ಇದೆಯಾ ಕಂಪ್ಲೇಂಟ್ ಮಾಡ್ಬೋದಲ್ಲ.